ಲಾರ್ಡ್. ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಕುಟುಂಬ ಎನ್ನುವಂತಹ ಈ ಸಂಚಿಕೆಗೆ ನಿಮ್ಮನ್ನು ಬರಮಾಡುತ್ತಿದ್ದೇನೆ. ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಮಾಡಿದಂತಹ ಎಲ್ಲ ಸಂಚಿಕೆಗಳು ನಿಮಗೆ ಬಹಳ ಯೂಸ್ಫುಲ್ ಆಗಿತ್ತು. ನಿಮ್ಮ ಕಾಲ್ಗಳನ್ನು ಹಾಗೂ ನೀವು ಕೊಡುವಂತಹ ಕಮೆಂಟ್ಸ್ಗಳನ್ನ ನೋಡಿ ನಮ್ಗೆ ಅರ್ಥ ಆಯಿತು. ಅನೇಕರು ನೀವು ನಿಮ್ಮ ಪ್ರಾರ್ಥನಾ ಮನವಿಯನ್ನು ಹಂಚ್ಕೊಂಡಿದ್ದೀರಾ. ನಿಜವಾಗಿಯೂ ಕೂಡ ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ಅನೇಕರು ಅನೇಕ ವಿಷಯಗಳನ್ನು ನನ್ನೊಂದಿಗೆ ಹೇಳ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಬರುವ ದಿನಗಳಲ್ಲಿ ಆ ವಿಷಯಗಳ ಬಗ್ಗೆ ದೇವರ ಆತ್ಮನು ನಮಗೆ ಸಮಯ ಕೊಡೋದಾದರೆ ಖಂಡಿತ ನಾವು ಮಾತನಾಡಲಿಕ್ಕಿದ್ದೇವೆ. ಸೊ ಪ್ರಿಯರೇ, ಇವತ್ತು ವಿಶೇಷವಾಗಿ ಕುಟುಂಬ ಜೀವಿತದಲ್ಲಿ ತೀರ್ಮಾನಗಳು ಯಾವ ರೀತಿಯಾಗಿ ನಮ್ಮ ಜೀವಿತವನ್ನು ಹಾಳು ಮಾಡುತ್ತೆ, ಕೆಲವೊಂದು ಕೋಪದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳು ಹೇಗೆ ಮಾಡುತ್ತೆ ಏನೋದರ ವಿಷಯವಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಡಿಸಿಷನ್ನ ನಾವು ಯಾವ ರೀತಿ ತಗೋಬೇಕು, ಆ ಡಿಸಿಷನಿಂದ ಆಗುವಂಥ ಎಫೆಕ್ಟ್ ಏನು ಎಂಬುದಾಗಿ ನಾವು ನೋಡ್ಲಿಕ್ಕೆ ಹೋಗೋಣ. ಅದಕ್ಕೂ ಮುನ್ನ ಪ್ರಿಯರೇ, ಇವತ್ತು ನಾನು ಬಹಳ ತುರ್ತಾಗಿ ಮಾತನಾಡಬೇಕಾಗಿರೋ ಒಂದು ವಿಷಯವೇನೆಂದರೆ ಪ್ರಾರ್ಥನೆ. ನಮ್ಮ ಕುಟುಂಬವನ್ನು ಹೇಗೆ ನಾವು ಪ್ರಾರ್ಥನೆಯಲ್ಲಿ ಉಳಿಸ್ಬೇಕು. ಕಳೆದ ದಿನದಲ್ಲಿ ನಾನು ಕೆಲವರಿಗೆ ಪರ್ಸ್ನಲ್ ಆಗಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇನೆ. ಕೆಲವು ಫ್ಯಾಮಿಲೀಸಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ಅನೇಕರು ನನಗೆ ಗೊತ್ತಿರೋ ಹಾಗೆ 5-7 ಕಪಲ್ಸ್ನ ನಾನು ಒಟ್ಟಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇನೆ. ಸೊ ಅಷ್ಟು ಜನಕ್ಕೂ ಒಂದೇ ರೀತಿಯಾದಂತಹ ಕೌನ್ಸಿಲಿಂಗ್ ವಿಧಾನವನ್ನು ಅನುಸರಿಸ್ತಾ ಇದ್ದೇವೆ. ಅದರಲ್ಲಿ ಒಂದಿನ ಅಂಶವಾಗಿತ್ತು ಪ್ರಾರ್ಥನೆ. ಚುವಾರು ಹೇಳ್ತಾ ಇದ್ದೆ ಪ್ರಾರ್ಥಿಸ್ರಿ ಎಂಬುದಾಗಿ. ಬಟ್ ಆ ಸಮಯದಲ್ಲಿ ಕೇಳುವಾಗ ಚೆನ್ನಾಗಿ ಕೇಳಿಸ್ತಾ ಇತ್ತು. ಬಟ್ ಆದರೆ ಅದನ್ನು ಪ್ರಾಯೋಗಿಕವಾಗಿ ಮಾಡಿದವ್ರಿಗೂ ಮಾಡದೇ ಇರೋರ್ಗೂ ವ್ಯತ್ಯಾಸವನ್ನು ಹೇಳ್ತೇನೆ. ಕಳೆದ 2 ವರ್ಷಗಳಿಂದ ನಾನು ಆ ಕುಟುಂಬದೊಂದಿಗೆ ಮಾತನಾಡ್ತಾ ಇದ್ದೇನೆ. ಯಾವ ಕುಟುಂಬ ಅದು ನಾನು ಹೇಳಿದ ಹಾಗೆ ಅನುಸರಿಸ್ತೋ, ಅಂದರೆ ಪ್ರಾರ್ಥನೆಯಲ್ಲೂ ವಾಕ್ಯದಲ್ಲೂ ಬಿಟ್ಟು ಕೊಡೋದ್ರಲ್ಲೂ ಕ್ಷಮಿಸೋದ್ರಲ್ಲೂ ಮುಂದಾಯಿತೋ, ಆ ಕುಟುಂಬ 2024 ಇಲ್ಲಿ ತನಕ ಅದು ರೆಸ್ಟೋರ್ ಆಗಿದೆ. ಯಾವ ಕುಟುಂಬ ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಡಿಸಿಷನ್ಗಳು ಕೋಪವಾಗಿ ಅಥವಾ ಬೇರೆಯೊಬ್ಬರ ಹೇಳಿಕೆ ಮೇಲೆ ತೆಗೆದುಕೊಂಡಂತಹ ತೀರ್ಮಾನಗಳಿಂದ ಇವತ್ತು ಕುಟುಂಬ ಅನೇಕ ವಿಷಯಗಳನ್ನ ಕಳ್ಕೊಂಡಿದೆ. ಸಮಾಧಾನವನ್ನ ಕಳ್ಕೊಂಡಿದೆ, ನೆಮ್ಮದಿಯನ್ನ ಕಳ್ಕೊಂಡಿದೆ, ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗಿದೆ. ಆ ಕುಟುಂಬನ ಸರಿಪಡಿಸಲಿಕ್ಕೆ ಆಗದೇ ಇರೋಷ್ಟು ಡ್ಯಾಮೇಜ್ಗೆ ಒಳಗಾಗಿದೆ. ಸೊ ನಾನು ಹೇಳುವ ಒಟ್ಟಾರೆ ಸಾರಾಂಶ ಏನಂದ್ರೆ, ನಮ್ಮ ಕುಟುಂಬವನ್ನ ಕಾಪಾಡಿಕೊಳ್ಳೋದು ಬೇರೆ ಏನೂ ಅಲ್ಲ, ಪ್ರಾರ್ಥನೆ. ಹಾಗಾದ್ರೆ ಪ್ರಿಯರೇ, ದ ಮೋಸ್ಟ್ ಪವರ್ಫುಲ್ ವೆಪನ್ ಆಫ್ ಕ್ರಿಶ್ಚಿಯನ್ಸ್ ಫ್ಯಾಮಿಲಿ ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯ ಅದು ಪ್ರೇಯರ್ ಎನ್ನುವ ವಿಷಯವಾಗಿ ನಾನು ನಿಮಗೆ ಹೇಳ್ತಾ ಇದರಲ್ಲಿ 4 ಹ್ಯಾಂಗಲಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ನಿಮ್ಮ ಫ್ಯಾಮಿಲಿಲಿ ಇದ್ದಿದ್ರೆ, ಹಣಕಾಸಿನ ಸಮಸ್ಯೆಗಳಲ್ಲಿದ್ದರೆ ಅದಕ್ಕೆ ಯಾವ ಬೈಬಲ್ ವಾಕ್ಯವನ್ನು ಇಟ್ಟು ನಾವು ಪ್ರಾರ್ಥಿಸಬೇಕೆಂಬುದಾಗಿ ನಾವು ಮುಂದಿನ ದಿನದಲ್ಲಿ ನೋಡ್ತೇವೆ. ಹಾಗೆಯೇ ರಿಲೇಷನ್ಶಿಪ್ಪಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಮಧ್ಯದಲ್ಲಿ ಅಥವಾ ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧಗಳು ಎಲ್ಲಿಯಾದರೂ ತಪ್ಪಿ ಹೋಗಿದ್ದಲ್ಲಿ ಅಥವಾ ಅದು ಸರಿಯಾಗಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಅದನ್ನ ಹೇಗೆ ರೆಸ್ಟೋರ್ ಮಾಡ್ಕೊಳ್ಬೋದು, ಹೇಗೆ ತಿರುಗಿ ನಾವು ಈ ಕುಟುಂಬವನ್ನು ಕಟ್ಟಬಹುದು ಎನ್ನುವುದರ ಬಗ್ಗೆ ನಾನು ಸತ್ಯವೇದ ಆಧಾರಿತ ವಾಕ್ಯದೊಂದಿಗೆ ಕೆಲವು ಪ್ರಾರ್ಥನೆಯನ್ನ ನಾನು ಹೇಳ್ತೇನೆ. ನನ್ನೊಂದಿಗೆ ನೀವು ಇದನ್ನು ಪಾಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೆಲ್ತ್ ಇಶ್ಯೂಸ್ ಇದ್ದಾಗ ನಾವು ಯಾವ ವಾಕ್ಯವನ್ನ ಇಟ್ಟು ಪ್ರಾರ್ಥನೆ ಮಾಡಬೇಕು. ಹಾಗೆ ಸ್ಪಿರಿಚುವಲ್ ಕೆಲವು ಫ್ಯಾಮಿಲಿಲಿ ಎಲ್ಲ ಇದೆ, ಆದರೆ ಆತ್ಮಿಕತೆ ಇಲ್ಲ, ಮಕ್ಕಳಿಗಿಲ್ಲ, ಹಸ್ಬೆಂಡಿಗಿಲ್ಲ. ಆ ರೀತಿ ಇರುವಂಥ ಫ್ಯಾಮಿಲೀಸ್ಗಳು, ಆ ರೀತಿ ಇರುವ ವೈಫ್ಗಳು ಇಲ್ಲ, ಹಸ್ಬೆಂಡ್ಗಳು, ನೀವು ಯಾವ ವಾಕ್ಯವನ್ನಿಟ್ಟು ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ಕುರಿತು ನಾವು ಮಾತನಾಡಕ್ಕಿದ್ದೇವೆ. ಹಾಗಾದ್ರೆ ಪ್ರಿಯರೇ, ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತೇನೆ, ದೇವರು ನಮ್ಮ ಕುಟುಂಬವನ್ನ ನಮಗೆಂದು ಕೊಟ್ಟಿದ್ದಾರೆ. ಸೊ ನಾನು ಹೇಳೋದುಂಟು, ಒಂದು ಮಗುವಿಗಾಗಿ ದೇವರು ತಂದೆ ತಾಯಿಯನ್ನ ಹುಡುಕಿ ಆ ತಂದೆ ತಾಯಿಗೆ ಮದುವೆ ಎನ್ನುವ ಸಂಬಂಧದಲ್ಲಿ ಸೇರಿಸಿ ಅವರಿಗೆ ಕೊಡೋದಾಗಿದೆ ಮಕ್ಕಳು. ಅದರ ಅರ್ಥ ಮದುವೆ ಆಗಿರುವಂಥ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೇನೆ, ದೇವರು ನಮ್ಮ ಸಂತತಿಗಳನ್ನ ಕಂಡು ಕರೆದವರು. ಸೊ ನಮಗೆ ಹುಟ್ಟಲಿಕ್ಕಿರುವ ಮಕ್ಕಳನ್ನ ದೇವರು ಮೊದಲೇ ಕಂಡು ಆ ಮಕ್ಕಳನ್ನ ನಮಗಾಗಿ ಕೊಡ್ಲಿಕ್ಕಾಗಿ ನಮ್ಮನ್ನ ಒಂದು ಮಾಡಿರುವಂತದ್ದಾಗಿದೆ ಮ್ಯಾರೇಜ್. ಸೊ ಹಾಗಾದ್ರೆ ಪ್ರಿಯರೇ, ನಾನು ಮಾತನಾಡೋ ವಿಷಯ, ಈ ಮ್ಯಾರೇಜ್ ಕಂಪ್ಲೀಟ್ ಆಗಿ ದೇವರ ಒಂದು ಕಂಟ್ರೋಲ್ ಅಲ್ಲಿ, ನಿಯಂತ್ರಣದಲ್ಲಿ ಇರುವಂತಹ ವಿಷಯ. ಇದನ್ನ ಒಡೆದಾಕ್ಲಿಕ್ಕಾಗ್ಲಿ, ಇದನ್ನ ಪ್ರಾಬ್ಲಮ್ ಅಲ್ಲಿ ತರ್ಲಿಕ್ಕಾಗ್ಲಿ ಯಾವ ಸೈತಾನನಿಗೂ ಅಧಿಕಾರ ಇಲ್ಲ. ಹಾಗಾದ್ರೆ ಪ್ರಿಯರೇ, ನಾನು ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಅದರಲ್ಲಿ ಈ ಒಂದು ಕುಟುಂಬಕ್ಕೆ ಸತ್ಯವೇದ ಯಾವ ರೀತಿಯಾಗಿ ಮಾತನಾಡುತ್ತಿದೆ ಎಂಬುದಾಗಿ ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ. ಅದರಲ್ಲಿ ನಾವು ನೋಡಬಹುದು, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಾಗಾದ್ರೆ ಯಾರೆಲ್ಲ ದೇವರನ್ನು ನಂಬ್ತಾರೋ ಅವರಿಗೆಲ್ಲ ಒಂದು ಪ್ರತಿಫಲವಿದೆ. ಹಾಗಾದ್ರೆ ನಾನು ಹೇಳೋದಿಷ್ಟೇ, ನಾವು ದೇವರನ್ನ ಹುಡುಕಿದ್ರೆ
ನಾವು ಕುಟುಂಬವಾಗಿ ದೇವರನ್ನ ಹುಡುಕುವ ಕುಟುಂಬವಾಗಿದ್ರೆ ಖಂಡಿತವಾಗ್ಲೂ ಆ ಹುಡುಕತನಕ್ಕೆ ನಮಗೊಂದು ಪ್ರತಿಫಲ ಸಿಕ್ಕುತ್ತೆ. ಅದಾಗಿದೆ ಫ್ಯಾಮಿಲಿ ಒಂದು ಪ್ರೊಟೆಕ್ಷನ್ ಆಗಿದೆ. ಸೊ ಇನ್ನೊಂದು ವಾಕ್ಯವನ್ನ ನಾವು ನೋಡ್ತೇವೆ, ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹುಬಲವಾಗಿದೆ. ಹಾಗಾದ್ರೆ ಪ್ರಿಯರೇ, ನಿಮ್ಮ ಪ್ರಾರ್ಥನೆ ಅದು ಬಹುಬಲವಾದದ್ದು. ಸೊ ಇವತ್ತು ನಾನು ಹೇಳುವಂತ ಕಾರ್ಯ, ನಾವು ಹೇಗೆ ಪ್ರಾರ್ಥಿಸಬೇಕು. ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇರಲಿ, ನಮ್ಮ ಕುಟುಂಬದಲ್ಲಿರೋ ಪ್ರಾಬ್ಲಮ್ ಅನ್ನ ನಾವಾಗೇನೆ ನಾವು ಅದನ್ನ ಪರಿಹರಿಸಲಿಕ್ಕೆ ಹೋದ್ರೆ ಅನೇಕ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ವಿಶೇಷವಾಗಿ ಸತ್ಯವೇದದಿಂದ ನಾವು ಒಂದು ವಾಕ್ಯವನ್ನ ನೋಡೋಣ. ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕುಟುಂಬ ಅದರ ಒಂದು ಅಸ್ತಿತ್ವದ ಬಗ್ಗೆ ಬರೆಯಲ್ಪಟ್ಟಿದೆ. ಸಾಂಗ್ ಆಫ್ ಸಾಂಗ್, ಪರಮಗೀತೆಗಳು 4ನೇ ಅಧ್ಯಾಯ 12ನೇ ವಾಕ್ಯ. ನನ್ನ ಪ್ರಿಯಳು ನನ್ನ ಮೊದಲ ಗೀತೆಯು, ಅಗುಳಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ನಿಜವಾಗಿಯೂ ಈ ಒಂದು ವಾಕ್ಯವನ್ನ ಸಭೆಗೆ ಹೋಲಿಸ್ತಾರೆ, ಸಭೆಯ ವಿಷಯವಾಗಿದೆ. ಸೊ ಇವತ್ತು ನಾನು ಇದನ್ನ ಕುಟುಂಬಕ್ಕೆ ಹೋಲಿಸಿ ನಾನು ಹೇಳ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ, ಈ ಒಂದು ಪ್ರಾರ್ಥನೆಯಲ್ಲಿ ಒಂದು ಸಾಕ್ಷಿ ಇದೆ. ಕಳೆದ ವರ್ಷ ಒಂದು ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆ. ಅವರು ವಿಚ್ಛೇದನಕ್ಕೆ ಹೋಗ್ಬೇಕು, ಆದರೆ ವೈಫಿಗೆ ಇಷ್ಟ ಇರಲಿಲ್ಲ. ಹಸ್ಬೆಂಡ್ ಬಹಳಷ್ಟು ಫೋರ್ಸ್ ಮಾಡ್ತಾ ಇದ್ರು. ಆಗ ಒಂದು ಸಿಸ್ಟರ್ ನನ್ನ ಹತ್ರ ಕೇಳಿದಾಗ ನಾನು ಈ ಕೆಲವೊಂದು ವಾಕ್ಯಗಳನ್ನು ಅವ್ರಿಗೆ ಕೊಟ್ಟಿದ್ದೆ. ಅವ್ರು ಹೇಳ್ತಾರೆ, ಅದರಲ್ಲಿ ಒನ್ ಆಫ್ ದ ಪವರ್ಫುಲ್ ಅಂತ ಹೇಳಿದ್ರೆ, ದೇವರ ಸಾನ್ನಿಧ್ಯವನ್ನ ಹೆಚ್ಚಾಗಿ ಅನುಭವಿಸಿದ, ಹೆಚ್ಚಿನ ದೇವರ ಶಕ್ತಿ ಬಿಡುಗಡೆ ಆಗಿದ ವಾಕ್ಯ ಅಂದ್ರೆ ಅವ್ರಿಗಿದು. ಸೊ ನನಗೆ ಈಗ ಅನಿಸ್ತಾ ಇದೆ, ಯಾಕೆ ನಾನು ನಿಮ್ಮೊಂದಿಗೆ ಹಂಚ್ಕೋಬಾರ್ದು. ನಾವು ವಾಕ್ಯವನ್ನ ನೋಡ್ತೇವೆ, ನನ್ನ ಪ್ರಿಯಳು ನನ್ನ ಮೊದಲ ಗಿತ್ತಿ, ಅವಳೇನಾಗಿದ್ದಾರೆ ಅಂದ್ರೆ ಅಗುಳಿ ಹಾಕಿದಂತ ಉದ್ಯಾನವನ. ಸೊ ಅಗುಳಿ ಹಾಕಿದ ಉದ್ಯಾನವನ ಅಂದ್ರೆ ಎಲ್ಲಾ ರೀತಿಯ ಪಾರ್ಕ್ ಏನಿದೆ, ಉದ್ಯಾನವನ ಅಂದ್ರೆ ಪಾರ್ಕ್, ಎಲ್ಲಾ ರೀತಿಯ ಪಾರ್ಕ್ ರೀತಿ ಅಲ್ಲ. ಸೊ ಅದಕ್ಕೆ ಒಂದು ಬೇಲಿ ಹಾಕಲ್ಪಟ್ಟಿದೆ. ಅಂದ್ರೆ ಇದು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ. ನಮ್ಮ ಕುಟುಂಬ ಅನ್ನೋದು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ. ಯಾವುದೇ ಸಮಸ್ಯೆಗಳು ಬೇಕಾದ್ರೂ ಹೇಳದೆ ಕೇಳದೆ ನಮ್ಮ ಕುಟುಂಬದೊಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಇದು ಬಹಳ ಪವರ್ಫುಲ್ ಆದಂತ ಪ್ರಾರ್ಥನೆ. ದೇವರು ನಮಗೆ ಹಾಗೆ ಕೊಡ್ಲಿಲ್ಲ, ಅದಕ್ಕೆ ಒಂದು ಅಗುಳಿಯನ್ನ, ಬೇಲಿಯ ಸುತ್ತ ಒಂದು ದೊಡ್ಡ ಗುಂಡಿಗಳನ್ನ ತೆಗೆದು ಬೇಲಿ ಹಾಕಿ ಮುದ್ರಿಸಿ ಅದನ್ನ ಒಂದು ಪ್ರೈವೇಟ್ ಪ್ರಾಪರ್ಟಿಯಾಗಿ ಇಟ್ಕೊಂಡಿದ್ದಾರೆ. ಅದರ ಅರ್ಥ, ಯಾರೆಲ್ಲೋ ನಮ್ಮ ಕುಟುಂಬದೊಳಗಡೆ ಬಂದು ಅವ್ರು ಬಂದು ಇವ್ರು ಬಂದು ಅದೇಳಿ ಇದೇಳಿ ಅವ್ರ ಮಾತು ಇವ್ರ ಮಾತುಗಳು, ಅಥವಾ ಫೋನ್ಗಳು, ಆ ಫೋನಲ್ಲಿ ಇರುವಂತ ಕಾರ್ಯಗಳು, ಬೇರೆ ಯಾವುದಾದ್ರೂ ಸರಿ, ದುರಾತ್ಮಗಳು ಎಲ್ಲ ಹತ್ತಿ ಇಳಿಯುವ ಜಾಗ ಅಲ್ಲ ನಮ್ಮ ಕುಟುಂಬ. ನಾವು ಈ ರೀತಿಯಾಗಿ ಡಿಕ್ಲೇರ್ ಮಾಡಬೇಕು ಡೈಲಿ, ನನ್ನ ಕುಟುಂಬ ದೇವರೇ ಅದೊಂದು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿ, ಇದು ದೇವರ ಸೊತ್ತು. ನನ್ನ ಮತ್ತು ನಿನ್ನ ಕುಟುಂಬ ಇದು ದೇವರ ಸೊತ್ತಾಗಿದೆ. ಇದರ ಒಳಗಡೆ ದೇವರು ಬೇಲಿಯನ್ನು ಹಾಕಿಟ್ಟಿದ್ದಾರೆ. ಇದ್ರ ಒಳಗಡೆ ಯಾರು ಬರದೇ ಇರುವ ಹಾಗೆ, ಯಾವ ಸಮಸ್ಯೆಗಳು ಬರದೇ ಇರೋ ಹಾಗೆ ಮುದ್ರಿಸಿ ಇಟ್ಟಲ್ಪಟ್ಟಂತಹ ವಸ್ತು ಇದು. ಇದು ಎಲ್ಲರಿಗೂ ಒಂದು ಒಳಗಡೆ ಹೋಗಿ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡ್ಲಿಕ್ಕಿರುವ ಜಾಗ ಅಲ್ಲ. ಯಾರಿಗಾದ್ರೂ ಈ ರೀತಿಯಾದ ಪ್ರಾಬ್ಲಮ್ಸ್ಗಳು, ನೀವು ಗಂಡ ಹೆಂಡತಿಯರಾಗಿದ್ದೀರಾ, ಅಥವಾ ನಿಮ್ಮಲ್ಲಿ ಮಕ್ಕಳಿದ್ದಾರೆ, ನಿಮ್ಮ ಕುರಿತಾಗಿ ಯಾರಾದರೂ ತಪ್ಪಾಗಿ ಮಾತನಾಡ್ತಿದ್ರೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಗಳು ಯಾರೆಲ್ಲೋ ಬಂದು ಪ್ರಾಬ್ಲಮ್ ಮಾಡೋದಾಗಿದ್ರೆ, ದಯವಿಟ್ಟು ಈ ವಾಕ್ಯ ತೆಗೆದು ಹೋದ್ರಿ. ಇದು ನೀವು ಹೇಳಬೇಕು, ದೇವ್ರೆ ನನ್ನ ಕುಟುಂಬ ನೀನು ಅಗುಳಿ ಹಾಕಿದ ಉದ್ಯಾನವನ, ನಿನ್ನ ಪರ್ಮಿಷನ್ ಇಲ್ಲದೆ, ನೀನು ಅನುಮತಿಸಿದೆ ಈ ರೀತಿಯಾದ ದುರಾತ್ಮನ ಕಾರ್ಯಗಳು ನನ್ನ ಕುಟುಂಬದಲ್ಲಿ ನಡೀಲಿಕ್ಕೆ ಕೂಡ್ದು. ಅದನ್ನ ನೀವು ಹೇಳ್ಬೇಕು, ಯೇಸುವಿನ ನಾಮದಲ್ಲಿ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಇದು ನಿನ್ನ ಪ್ರಾಪರ್ಟಿ, ಫ್ಯಾಮಿಲಿ ಅನ್ನೋದು ನಿನ್ನ ಹಕ್ಕು, ನೀನು ಉಂಟು ಮಾಡಿದ್ದು, ನಿನ್ನ ಜನ ಇಲ್ಲಿರೋದು. ಇದರ ಮೇಲೆ ಯಾರಿಗೂ, ಬೇರೆ ಯಾವ ವ್ಯಕ್ತಿಗಾಗ್ಲಿ, ದುರಾತ್ಮಳಿಗಾಗ್ಲಿ, ಚಟಗಳಿಗಾಗ್ಲಿ, ಬೇರೆ ಯಾವುದೇ ಸ್ತ್ರೀಗಾಗ್ಲಿ ಪುರುಷನಿಗಾಗ್ಲಿ ಅಧಿಕಾರ ಇಲ್ಲ. ಇದು ದೇವರ ಓನ್ ಪ್ರಾಪರ್ಟಿ. ದೇವರು ರಕ್ತವನ್ನ ಕೊಟ್ಟು ಕ್ರಯಕ್ಕೆ ತೆಗೆದುಕೊಂಡಂತ ಸ್ವಂತ ಸೊತ್ತಿದು. ಯಾವುದೇ ಕಾರಣಕ್ಕೂ ನನ್ನ ಆಲಿಸ್ತಿರುವಂತ ಸಹೋದರ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ. ನೀವು, ನಿಮ್ಮ ಮಕ್ಕಳು, ನಿನ್ನ ತಂದೆ ತಾಯಿ, ಅಥವಾ ನೀವಿಷ್ಟು, ದೇವರು ಇಷ್ಟು ಬಿಟ್ರೆ ಬೇರೆ ಯಾರಿಗೂ ಪರ್ಮಿಷನ್ ಇಲ್ಲ. ದುರಾತ್ಮಗಳನ್ನ ಓಡಿಸ್ಬೇಕು, ಮೂರನೇ ವ್ಯಕ್ತಿಗಳನ್ನ ಓಡಿಸ್ಬೇಕು. ನೀವು ಹೇಳ್ಬೇಕು, ನನ್ನ ಮನೆ, ನನ್ನ ಕುಟುಂಬ ಅದು ಅಗುಳಿ ಹಾಕಿದಂತಹ ಅದು ಉದ್ಯಾನವನ. ನಿಜವಾಗ್ಲೂ ಇದನ್ನಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ದೇವ್ರೆ, ಯಾವ ಕುಟುಂಬದಲ್ಲಿ ಯಾವ ರೀತಿಯಿಂದ ಪ್ರಾಬ್ಲಮ್ಗಳು ಬರ್ತಿದ್ಯೋ, ಯಾವ ವ್ಯಕ್ತಿಗಳನ್ನ ಉಪಯೋಗಿಸ್ಕೊಂಡು ಕುಟುಂಬಗಳು ಹಾಳಾಗ್ತಿದ್ಯೋ, ಯಾವ ಫ್ಯಾಮಿಲಿಗಳಲ್ಲಿ ದುರಾತ್ಮನ ಕಾರ್ಯಗಳು ನಡೀತಾ ಇದೆಯೋ, ಈ ಸಮಯದಲ್ಲಿ ಈ ವಾಕ್ಯವನ್ನ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಒಂದೊಂದು ಕುಟುಂಬದ ಸುತ್ತ ಈಗ ಹೇಳಿದಂತ ದೈವಿಕ ಕಾವಲು, ದೈವಿಕ ಪ್ರೊಟೆಕ್ಷನ್ ಈಗಲೇ ಇಳಿದು ಬರಲೆಂದು ಘೋಷಿಸ್ತಾ ಇದ್ದೇವೆ. ಹಾಲೆಲೂಯ. ಅದೇ ರೀತಿಯಾಗಿ
ಮೊದಲನೇದಾಗಿ ನಾವು ವಾಕ್ಯದ ಕಡೆಗೆ ನಾವು ನೋಡ್ತಾ ಇದ್ದೇವೆ. ಬೇಲಿ ಒಳಗಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ. ನೋಡ್ರಿ, ಬೇಲಿ ಒಳಗಿನ ಬುಗ್ಗೆ, ಇದು ಈ ಒಂದು ಬೇಲಿ ಹಾಕಿರುವಂತಹ, ಒಂದು ಅಗುಳಿ ಹಾಕಿರುವಂತಹ ಉದ್ಯಾನವನ. ಅದರಲ್ಲಿ ಒಂದು ಬೇಲಿ ಯಾವ ರೀತಿಯಾಗಿ ಆ ನೀರನ್ನ ಮುಚ್ಚಿ ಇಡ್ತಾರೋ, ಬೇಲಿಯನ್ನ ಹಾಕಿ ಅದಕ್ಕೆ ಬೀಗವನ್ನ ಹಾಕಿ ಭದ್ರವಾಗಿಡ್ತಾರೋ, ಅದರ ಅರ್ಥ ಆ ಕುಟುಂಬದವರಿಗೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಆಕ್ಸೆಸ್, ಬೇರೆ ಯಾರಿಗೂ ಹೋಗ್ಲಿಕ್ಕೆ ಅದಕ್ಕೆ ಪರ್ಮಿಷನ್ ಇಲ್ಲ. ಆ ಕಂಡ ಪ್ರಾಣಿಗಳು ಅವರು ಇವರು ಬಂದು ನೀರುಗಳನ್ನ ತಗೊಳಕ್ಕಾಗಲ್ಲ. ಓನ್ಲಿ ದ ಫ್ಯಾಮಿಲಿ ಮೆಂಬರ್ಸ್. ದಯವಿಟ್ಟು ಈ ರೀತಿ ಪ್ರಾರ್ಥನೆ ಮಾಡ್ರಿ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಕುಟುಂಬದಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಲ್ಲ, ಎದ್ದು ನಿಂತು ಹೇಳು, ನೀನು ಹಾಕಿರುವ ಬೇಲಿ ಒಳಗಿನ ಬುಗ್ಗೆ ಇದು. ಯಾವುದೇ ಕಾರಣಕ್ಕೂ ಇದ್ರೊಳಗೆ ಯಾರು ವ್ಯಕ್ತಿಗಳು ಬರುವ ಹಾಗಿಲ್ಲ ಎಂಬುದಾಗಿ ನೀವು ಒಂದು ಕಡ್ಡಾಯವಾಗಿ ಆಜ್ಞೆ ಇಟ್ಟು ನೀವು ಪ್ರಾರ್ಥಿಸಬೇಕಾಗಿದೆ. ಆ ಬುಗ್ಗೆಯನ್ನ ಮುಚ್ಚಿ ಹಾಕ್ಲಿಕ್ಕೋ, ಆ ಬುಗ್ಗೆಯನ್ನ ಹರಿದೇ ಇರ್ಲಿಕ್ಕೋ, ಆ ಬುಗ್ಗೆಯನ್ನ ಮುಟ್ಲಿಕ್ಕೋ ಅಥವಾ ಆ ಬುಗ್ಗೆಯನ್ನ ಮೇಲೆ ಕಾಲಿಡ್ಲಿಕ್ಕೋ ಯಾರಿಗ ಅಧಿಕಾರ ಇಲ್ಲ. ಅದು ಉಕ್ಕುತ್ತಾನೆ ಇರುತ್ತೆ. ನಿಮ್ಮ ಮನೆ ಒಳಗಡೆ ಉಕ್ಕುವಂಥದ್ದು ಅದು ಆಶೀರ್ವಾದ. ಬುಗ್ಗೆ ಅಂದ್ರೆ ಆಶೀರ್ವಾದಕ್ಕೆ ಒಂದು ಸಮವಾಗಿದೆ. ಮುಚ್ಚಿ ಮುದ್ರಿಸಿದ ಬಾವಿ. ನೋಡ್ರಿ, ಮುಚ್ಚಿ ಮುದ್ರಿಸಿದ ಬಾವಿ ಅಂದ್ರೆ ಸೀಲ್ಡ್ ಸ್ಪ್ರಿಂಗ್ಸ್ ಅಥವಾ ಸೀಲ್ಡ್ ವೆಲ್ ಎಂಬುದಾಗಿ ಕರೀತಾರೆ. ಸೀಲ್ ಆಗಿದೆ, ಅದ್ರ ಮೇಲೆ ಬೇರೆ ಯಾರಿಗೂ ಮುಟ್ಲಿಕ್ಕೆ ಅಧಿಕಾರ ಇಲ್ಲ. ಪ್ರಿಯ ದೇವ ಜನರೇ, ನೀವು ಕೂಗಿ ಹೇಳ್ಬೇಕು. ನಿಮ್ಮ ಸತ್ಯವೇದದಲ್ಲಿ ಈ ರೀತಿಯಾದ ವಾಕ್ಯಗಳಿದೆ, ಹೇಳ್ರಿ. ನನ್ನ ಮನೆ ಅದು ಅಗುಳಿ ಹಾಕಿದ ಉದ್ಯಾನವನ. ನನ್ನೊಂದಿಗೆ ಸೇರಿ ಪ್ರತಿಯೊಬ್ರು ಹೇಳ್ರಿ. ಯಾವ ದುರಾತ್ಮಕ್ಕೋ, ಯಾವ ಕಾಯಿಲೆಗೋ, ಯಾವ ಸಾಲಕ್ಕೋ, ಯಾವುದೇ ಎರಡು ಮನಸ್ಸುಗಳಿಗೆ, ಸಂಶಯಗಳಿಗೆ, ಅನೈತಿಕ ಸಂಬಂಧಗಳಿಗೆ ಯಾವುದಕ್ಕೂ ಅವಕಾಶ ಇಲ್ಲ. ಯೇಸುವಿನ ನಾಮದಲ್ಲಿ ಯಾವುದಾದ್ರೂ ಒಳಗಿದ್ರೆ ಈಗಲೇ ಅದು ಹೋಗ್ಲಿ. ಆಮೆನ್, ಹಲ್ಲೆಲೂಯಾ. ಕೆಲವೊಂದು ಕುಟುಂಬಗಳಿಗೆ ಅಗುಳಿಗಳು ಹಾಕಲ್ಪಡ್ತಾ ಇದೆ. ಕೆಲವೊಂದು ಕುಟುಂಬಗಳನ್ನ ದೇವರು ಮುಚ್ಚಿ ಮುದ್ರಿಸ್ತಾ ಇದ್ದಾರೆ. ಆಮೆನ್. ಪವಿತ್ರಾತ್ಮನು ತಾನೇ ಒಂದೊಂದು ಕುಟುಂಬದಲ್ಲಿ ಇಳಿದು ಬರ್ತಾ ಇದೆ. ಹಲ್ಲೆಲೂಯಾ. ಎದ್ದೇಳ್ರಿ. ಅಳೋದು ಸಾಕು, ನಿಲ್ಲಿಸ್ರಿ. ಗುಣಗುಟ್ಟೋದು ಸಾಕು, ನಿಲ್ಲಿಸ್ರಿ. ಎದ್ದು ಹೇಳ್ರಿ, ನನ್ನ ಕುಟುಂಬ ಅದು ನಿನ್ನ ಕುಟುಂಬ. ನೀನು ಕೊಟ್ಟಂತ ಕುಟುಂಬ, ನೀನು ಕೊಟ್ಟ ಗಂಡ, ನೀನು ಕೊಟ್ಟ ಮಕ್ಕಳು, ನೀನು ಕೊಟ್ಟಂತ ಹೆಂಡತಿ. ಮಕ್ಕಳುಗಳು ಎಲ್ಲಿ ಮನೆಗೆ ಬರ್ತಿಲ್ವಾ? ನಾವು ಏನು ಹೇಳಿದ್ರು ಕೇಳ್ತಾ ಇಲ್ವಾ? ಹೇಳ್ರಿ, ನನ್ನ ಮಕ್ಕಳು ಅಥವಾ ನನ್ನ ಮಗ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಅವ್ರ ಪ್ರೈವೇಟ್ ಪ್ರಾಪರ್ಟಿ, ದೇವರ ಪ್ರಾಪರ್ಟಿ. ಮುಚ್ಚಿ ಮುದ್ರಿಸಿದ ಬಾವಿಯದ್ದು ಇಟ್ಟಿದ್ದಾರೆ ದೇವರಿಗಾಗಿ. ಅವ್ರು ಬಿಟ್ರೆ ಈ ಲೋಕಕ್ಕೆ ಅವ್ರನ್ನ ಮುಟ್ಟಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅನೈತಿಕ ಸಂಬಂಧದಲ್ಲಿ ಇರುವಂತ ಮಕ್ಕಳುಗಳಿರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಯಾರಾದ್ರೂ ಇದ್ರು ಇವನ್ನ ಕನ್ಫೆಸ್ ಮಾಡ್ರಿ. ಅವ್ರ ಮೇಲೆ ವಾಕ್ಯಕ್ಕೆ ಶಕ್ತಿ ಇದೆ. ಇಲ್ಲದನ್ನ ಹಾಗೆ ಉಂಟು ಮಾಡಿ ತರುವಷ್ಟು ಶಕ್ತಿ ವಾಕ್ಯಕ್ಕಿದೆ. ವಾಕ್ಯ ಎಂತಹ ಕೀಲು ಮಚ್ಚೆ ಮಾಂಸಗಳನ್ನ ತೂರಿ ಹೋಗುತ್ತೆ. ಎಂಥ ಹೃದಯಗಳು ಕಠಿಣವಾದ್ರೂ ವಾಕ್ಯ ಇಳಿದು ಹೋಗುವಂಥದ್ದಾಗಿದೆ. ಕಷ್ಟಕರವಾದಂಥ ದಾರಿಗಳಲ್ಲಿ ಈ ವಾಕ್ಯ ಸಂಚರಿಸ್ತದೆ. ವಾಕ್ಯ ಎಷ್ಟೇ ದೂರ ಇದ್ರೂ ಅದಕ್ಕೆ ಸಮಸ್ಯೆನೇ ಅಲ್ಲ. ನೀವು ಜಸ್ಟ್ ಮಾತಾಡ್ರಿ. ಮನೆಯಲ್ಲೆಲ್ಲ ಓಡಾಡ್ಕೊಂಡು ಬೆಳಿಗ್ಗೆ ಎದ್ದು ಒಂದು ಪ್ರಾಕ್ಟೀಸ್ ಮಾಡ್ರಿ. ಈ ರೀತಿ ವಾಕ್ಯಗಳನ್ನ ಹೇಳ್ರಿ. ಗುಣಗುಟ್ಟೋದನ್ನ ಕಡಿಮೆ ಮಾಡ್ರಿ. ಸಮಸ್ಯೆಗಳ ಹೇಳೋದನ್ನ ಕಡಿಮೆ ಮಾಡ್ರಿ. ಅಯ್ಯೋ ಅಯ್ಯೋ ಹೇಳೋದನ್ನ ಕಡಿಮೆ ಮಾಡ್ರಿ. ಹೇಳ್ರಿ, ನನ್ನ ಕುಟುಂಬ ಅದು ಆಶೀರ್ವದಿಸಲ್ಪಟ್ಟ ಕುಟುಂಬ. ನನ್ನ ಕುಟುಂಬ ಅದು ಮುಚ್ಚಿ ಮುದ್ರಿಸಿದ ಬಾವಿ ಅಂತಿದೆ. ಅದು ಬೇಲಿ ಒಳಗಿನ ಬುಗ್ಗೆ ಅಂತಿದೆ. ಅಗುಳಿ ಹಾಕಿದ ಉದ್ಯಾನವನ. ಅದರ ಮೇಲೆ ಯಾರಿಗೂ ಓ ಹಲ್ಲೆಲೂಯಾ, ಪ್ರತಿಯೊಬ್ರು ನನ್ನೊಂದಿಗೆ ನೀವು ಇದನ್ನ ಹೇಳಬೇಕಾಗಿದೆ. ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ. ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಘೋಷಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಒಂದೊಂದು ಕುಟುಂಬದ ಮೇಲೆ ನಿನ್ನ ದೈವಿಕ ಬೇಲಿ ಬೀಳಲಿ ದೇವ್ರೆ. ಯಾವುದೆಲ್ಲ ಕ್ರಮವಿಲ್ಲದೆ ಇದೆಯೋ ಆ ಯೇಸುವಿನ ನಾಮದಲ್ಲಿ ಕ್ರಮಕ್ಕೆ ಬರಲೆಂಬುದಾಗಿ ಘೋಷಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ದುರಾತ್ಮಗಳು, ಕೆಟ್ಟ ಚಟಗಳು, ಎಲ್ಲ ಅನೈತಿಕ ಸಂಬಂಧಗಳು, ಎಲ್ಲ ಎದುರುತನದ ಆತ್ಮ, ಅವಿಧೇಯತನದ ಆತ್ಮವನ್ನ, ಕೋಪದ ಆತ್ಮಗಳನ್ನ, ದರಿದ್ರದ ಆತ್ಮಗಳನ್ನ, ಸಾಲದ ಆತ್ಮಗಳನ್ನ ನಸ್ರೇನಾಗಿರುವ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಒಂದೊಂದು ಕುಟುಂಬದಿಂದ ಶಪಿಸಿ ತೆಗೆದು ಪ್ರಾರ್ಥಿಸ್ತಾ ಇದ್ದಾನೆ. ಕುಟುಂಬ ಅಭಿವೃದ್ಧಿ ಹೊಂದಲಿ, ಕುಟುಂಬ ಸಂತೋಷವಾಗಿರಲಿ, ಸಮಾಧಾನವಾಗಿರಲಿ. ಆಮೆನ್, ಹಲ್ಲೆಲೂಯಾ. ಹೀಗೆ ಪ್ರಿಯರೇ, ಅನೇಕ ಬೈಬಲ್ ವರ್ಡ್ಸ್ಗಳಿದೆ. ಆಮೇನ್. ವಾಕ್ಯ ಹೇಳ್ತಾ ಇದೆ, ನೀತಿವಂತನ ಸ್ವಸ್ಥ್ಯದ ಮೇಲೆ ದುಷ್ಟನ ದಂಡಾಧಿಕಾರ ನಿಲ್ಲೋದಿಲ್ಲ. ಒಂದು ವೇಳೆ ನಿಂತರೆ ನೀತಿವಂತನು ಅನ್ಯಾಯಕ್ಕೆ ಕೈ ಹಚ್ಚಾನು. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನೀವು ನೀತಿವಂತರಾಗಿದ್ದೀರಾ. ನೀತಿವಂತನ ಯಥಾರ್ಥವಾದ ಪ್ರಾರ್ಥನೆಗೆ ಉತ್ತರ ಉಂಟು. ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಕಣ್ಣೀರಿಗೆ ಉತ್ತರ ಇದೆ. ನಿಮ್ಮನ್ನ ದೇವರು ಬಿಟ್ಟು ಹೋಗೋದಿಲ್ಲ. ದಯವಿಟ್ಟು ಎದ್ದು ನಿಲ್ರಿ, ಎದ್ದು ಪ್ರಕಾಶಿಸ್ರಿ, ಎದ್ದು ನಿಮ್ಮ ಮೈ ಮೇಲಿರುವ ಧೂಳನ್ನ ಜಾಡಿಸಿ ಬಿಡ್ರಿ. ಹೇಳ್ರಿ, ಇಲ್ಲ
ಈ ಕುಟುಂಬ ನಂದು, ನನಗಾಗಿ ಕೊಟ್ಟಿದ್ಯಾ, ಯಾವುದೇ ಕಾರಣಕ್ಕೂ ಈ ಕುಟುಂಬ ಎರಡಾಗಬಾರ್ದು, ಈ ಕುಟುಂಬ ಇಬ್ಬಾಗವಾಗಬಾರ್ದು, ಈ ಕುಟುಂಬದಲ್ಲಿರುವ ಮಕ್ಕಳುಗಳು ಅವ್ರ ಲೋಕದ ಪಾಲಾಗಬಾರ್ದು. ಹೇಳಿ 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 ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನೀವು ಬಾಯಿ ತೆರೆದು ಹೇಳ್ರಿ, ನಿಮ್ಮ ಕುಟುಂಬ ದೇವರ ಒಂದು ಪ್ರೈವೇಟ್ ಪ್ರಾಪರ್ಟಿ ಆಗಿದೆ. ಹಾಲೆಲೂಯಾ. ಕನ್ಫೆಸ್ ಮಾಡ್ರಿ, ನನ್ನ ಕುಟುಂಬದಲ್ಲಿ ದುಷ್ಟನ ದಂಡಾಧಿಕಾರ ನಿಲ್ಲೋದಿಲ್ಲ. ಯಾವುದಾಗಿದೆ ದುಷ್ಟನ ದಂಡಾಧಿಕಾರ? ಸಾಲನ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ, ಸಂಶಯಗಳ, ಫೈನಾನ್ಸ್ ಪ್ರಾಬ್ಲಮ್ಸ, ಏನಾಗಿದೆ ಅದನ್ನ ಕೂಗಿ ಹೇಳ್ರಿ. ಯೇಸುವಿನ ನಾಮದಲ್ಲಿ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡ್ರಿ. ನಿಮ್ಗೆ ಎದುರಾಗಿ ಎದ್ದೇಳುವ ಗೊಲಿಯಾತುಗಳು, ಕೆಲವರು ಕುಟುಂಬವನ್ನು ಒಡಿಲಿಕ್ಕಾಗೆ ಕೆಲವರು ಇರ್ತಾರೆ, ಗೊಲಿಯಾತ್ ಸ್ಪಿರಿಟ್, ಯೇಸುವಿನ ನಾಮದಲ್ಲಿ ಅದು ಒಡೆದೋಗ್ಲಿ. ಆಮೆನ್. ಹಾಲೆಲೂಯಾ. ಪ್ರಾರ್ಥನೆ ಮಾಡ್ರಿ, ನಿಮ್ಮ ಕುಟುಂಬಕ್ಕಾಗಿ ನೀವು ಹಾಗೆ ಪ್ರಾರ್ಥಿಸ್ರಿ. ಪ್ರೇರೆ, ನೀವು ಹೀಗೆ ಪ್ರಾರ್ಥಿಸೋದ್ರಿಂದ ಪರಿಶುದ್ಧಾತ್ಮನು ನಿಮ್ಮ ಮನೆಯನ್ನು ಫುಲ್ಲಾಗಿ ಕವರ್ ಮಾಡ್ತಾರೆ. ನಾನು ನಿಮ್ಗೆ ಹೇಳ್ತೇನೆ, ಹಳೆ ಒಂದು ಒಡಂಬಡಿಕೆಯಲ್ಲಿ ಹೇಗೆ ಇಸ್ರೇಲ್ ಮಕ್ಕಳನ್ನ ಹಗಲು ಮೇಘಸ್ತಂಭವಾಗಿಯೂ ರಾತ್ರಿ ಅಗ್ನಿಸ್ತಂಭವಾಗಿಯೂ ಯೆಹೋವನ ತೇಜಸ್ಸು, ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಸಾನ್ನಿಧ್ಯ ಹೇಗೆ ಮುಚ್ಚಿ ನಡೆಸಲ್ಪಡ್ತೋ, ಅರಣ್ಯದಲ್ಲಿ ಬಿಸಿಲಿನಲ್ಲಿ ಸುಟ್ಟು ಹೋಗದಂತೆ ರಾತ್ರಿಯ ವೇಳೆಯಲ್ಲಿ ದಾರಿಯನ್ನ ಕಾಣಲಿಕ್ಕೆ, ಬೆಳಕನ್ನು ಕೊಡ್ಲಿಕ್ಕಾಗಿಯೂ, ಪ್ರಾಣಿ ಪಕ್ಷಿಗಳಿಂದ, ವಿಷ ಜಂತುಗಳಿಂದ ಕಾಪಾಡ್ಲಿಕ್ಕಾಗಿ ಹೇಗೆ ದೇವರು ಒಂದು ಮೇಘವನ್ನು ಇಟ್ಟಿದ್ರು, ಅದೇ ರೀತಿ ನೀವು ಹೇಗೆ ಒಟ್ಟೊಟ್ಟಿಗೆ ನೀವು ಕೂತ್ಕೊಂಡು ನಿಮ್ಮ ಫ್ಯಾಮಿಲಿಗಾಗಿ ಪ್ರಾರ್ಥಿಸ್ತಿರೋ ಅಷ್ಟಷ್ಟು ಪ್ರೊಟೆಕ್ಷನ್ಸ್ಗಳು ಇಳಿದು ಬರುವಂಥದ್ದಾಗಿದೆ. ನಾನು ಹೇಳಿಕ್ಕೆ ಸಾಧ್ಯ, ಪ್ರೇಯರ್ ಇಲ್ಲದೆ ಇರೋ ಮನೆಯಲ್ಲಿ ಏನೂ ನಡೆಯೋದಿಲ್ಲ. ಸೊ ಪ್ರಾರ್ಥನೆ ಮಾಡಬೇಕು. ನೀವು ಒಟ್ಟಾಗಿ ಕೂತು ಪ್ರಾರ್ಥನೆ ಮಾಡೋದ್ರೆ ಇಟ್ ಈಸ್ ಲೈಕ್ ಎ ಇರೇಸರ್ ಅಂತೆ. ಪ್ರೇಯರ್ ಈಸ್ ಲೈಕ್ ಎ ಇರೇಸರ್. ಇಟ್ ಇರೇಸ್ ದ ಟೆನ್ಷನ್ ಅಂಡ್ ಸ್ಯಾರೋಸ್. ನೋಡ್ರಿ, ಅದು ಒಂದು ಇರೇಸರ್ ಆಗಿದೆ. ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಅನ್ನ ಅದು ಇರೈಸ್ ಮಾಡುತ್ತೆ. ನೀವು ಎಷ್ಟಕ್ಕೆಷ್ಟು ನೀವು ಪ್ರಾರ್ಥನೆ ಮಾಡ್ತಿರೋ. ಸೊ ಸ್ಪೆಷಲಿ ಪ್ರೇ ಟುಗೆದರ್, ಒಟ್ಟಾಗಿ ಸೇರಿ ಮಾಡುವ ಪ್ರಾರ್ಥನೆ, ಫ್ಯಾಮಿಲಿ ಪ್ರೇಯರ್ ನೀವು ಮಾಡ್ತಾ ಇರುವಾಗಲೇ ಆ ಪ್ರೇಯರ್ ಒಂದು ಇರೇಸರ್ ಆಗಿ ವರ್ಕ್ ಮಾಡುತ್ತೆ. ಎಲ್ಲ ನೆಗೆಟಿವ್ನೆಸ್ಗಳು, ಶಾಪದ ಕಟ್ಟುಗಳು, ಎಲ್ಲ ದರಿದ್ರಗಳು, ಪ್ರತಿ ಒಂದನ್ನು ಅದನ್ನು ಅಳಿಸಿ ಬಿಡುವಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ಪ್ರಾರ್ಥನೆ ಎಷ್ಟು ಮುಖ್ಯ ಅಲ್ವಾ? ಈ ಕುಟುಂಬದ ಪ್ರಾರ್ಥನೆಯಲ್ಲಿ ನಾವು ಕುಟುಂಬದ ಸಂರಕ್ಷಣೆಗಾಗಿ ಪ್ರಾರ್ಥಿಸ್ಬೋದು, ಕುಟುಂಬದ ಮೆಂಬರ್ಸ್ಗಾಗಿ ಪ್ರಾರ್ಥಿಸ್ಬೋದು, ಫೈನಾನ್ಸ್ಗಾಗಿ, ಬಿಸ್ನೆಸ್ಗಾಗಿ, ಹೆಲ್ತ್ಗಾಗಿ, ಹಾಗೆ ನಿಮ್ಮ ರಿಲೇಷನ್ಶಿಪ್ಗಾಗಿ, ಹಾಗೆ ಸ್ಪಿರಿಚುವಲ್ ನೀಡ್ಗಾಗಿ, ಈ ಎಲ್ಲ ವಿಷಯಕ್ಕಾಗಿ ನೀವು ಪ್ರಾರ್ಥನೆಯನ್ನು ನೀವು ಮಾಡಬಹುದಾಗಿದೆ. ಹಾಗಾದ್ರೆ ಪ್ರಿಯರೇ, ಕೊನೆಯದಾಗಿ ಒಂದು ಟೆಸ್ಟಮನಿಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ಗೊತ್ತಿರುವಂತಹ ಒಬ್ಬರು ಸಿಸ್ಟರ್, ಅವರನ್ನು ಬೇರೆ ಒಂದು ಭಾಷೆಯವರಾಗಿದ್ದರು, ಅವರನ್ನು ಇಲ್ಲಿಗೆ ಮ್ಯಾರೇಜ್ ಮಾಡಿಕೊಟ್ರು. ಸೊ ಅವರಿಗೆ ಭಾಷೆಯು ಕೂಡ ಹೆಚ್ಚಾಗಿ ಬರೋದಿಲ್ಲ. ಅವರ ಮನೆಯವರು ಹತ್ತಿರ ಇಲ್ಲ, ತುಂಬ ಮೈಲುಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ದೂರ ಇರುವಂಥ ಮನೆ. ಸೊ ಯಾರೂ ಇಲ್ಲ. ಸೊ ಇದು ತುಂಬ ಹಳೆಯ ಒಂದು ನಡೆದಂಥ ಘಟನೆ. ಫೋನ್ ಆಗಲಿ ಏನೂ ಇಲ್ಲ. ಆ ಸಮಯದಲ್ಲಿ ಇಲ್ಲಿಗೆ ಮದುವೆ ಮಾಡಿ ಅವರು ಒಂದು 2-3 ವರ್ಷವಾದ ಮೇಲೆ ಅವರಿಗೆ ಸಮಸ್ಯೆಗಳು ಪ್ರಾರಂಭ ಆಯಿತು. ಹಸ್ಬೆಂಡ್ ಅವರನ್ನು ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ, ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ತಾ ಇರಲಿಲ್ಲ, ಅವ್ರು ಬೇರೆ ಸಂಬಂಧದಲ್ಲಿದ್ದರು. ಸಭೆಗೆ ಹೋಗ್ತಾರೆ ನಿಜ, ದೇವರ ಭಯದಲ್ಲಿದೆ, ಆದರೂ ಕೂಡ ಅವರು ಬೇರೆ ಒಂದು ಸಂಬಂಧದಲ್ಲಿ ಹೋದರು. ಮನೆಯಲ್ಲಿರುವಂತಹ ಅತ್ತೆಯದಿರು ಸೊ ಬಹಳಷ್ಟು ಕಿರುಕುಳನ್ನು ಕೊಡ್ತಾ ಇದ್ರು. ಈ ಎಲ್ಲದರ ಮಧ್ಯದಲ್ಲಿ ಒಂದು ನೈಟ್ ಅವರು ಯೋಚನೆ ಮಾಡಿದ್ರು, ನಾನು ಈ ಮನೆಯನ್ನು ಬಿಡ್ತೇನೆ, ನನ್ನ ಮಗುವನ್ನು ಎತ್ಕೊಂಡು ನಾನು ಹೋಗ್ತೇನೆ ಎಂಬುದಾಗಿ ಈ ರಾತ್ರಿ ತನಕ ವೆಯ್ಟ್ ಮಾಡಿ ಅವರು ಮೊದಲೇ ಸಿದ್ಧ ಮಾಡಿಟ್ಟ ಬ್ಯಾಗನ್ನು ತಗೊಂಡು ಅವರು ಹೊರಗಡೆ ಮನೆಯಿಂದ ಆಚೆ ಮಗುವನ್ನು ಎತ್ತು ಕಾಲಿಟ್ರು. ಆ ಸಮಯದಲ್ಲಿ ದೇವರು ಅವ್ರಿಗೆ ಹೇಳಿದ್ರಂತೆ, ಇಲ್ಲ, ನೀನು ಸುಮ್ಮನಿರು, ನಾನು ನಿನಗಾಗಿ ಯುದ್ಧ ಮಾಡುವೆನು, ಈ ಯುದ್ಧ ನನ್ನದು, ನಿನ್ನದಲ್ಲ ಅಂತ ಹೇಳಿದ್ರು. ಅದನ್ನು ಸ್ಪಷ್ಟವಾಗಿ ಬಾಗಿಲ ಬಳಿಯಲ್ಲಿ ಕೇಳಿದಂಥ ಆಕೆ ತಿರುಗಿ ಬಂದು ಬ್ಯಾಗನ್ನು ಇಟ್ಟು ಅವತ್ತಿನಿಂದ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದ್ರು. ಅವರ ಹಸ್ಬೆಂಡಿಗಾಗಿ ಗೋಳಾಡಿ ಹೋರಾಡಿ ಹೇಗೆಲ್ಲ ಪ್ರೇಯರ್ ಮಾಡಬೇಕು ಹಾಗೆಲ್ಲ ಪ್ರೇಯರ್ ಮಾಡಿ ಕಣ್ಣೀರಿಟ್ಟದ ಮೇಲೆ ನಿಜವಾಗ್ಲೂ ಹೇಳ್ತೇನೆ, ಅವ್ರು ಹೇಳುವಂಥ ಒಂದು ವಿಷಯ, ಅವರು ತಿರುಗಿ ಮಾತನಾಡ್ತಿರ್ಲಿಲ್ಲ, ಅವ್ರು ಎಲ್ಲವನ್ನ ಸಹಿಸ್ಕೊಳ್ತಿದ್ರು, ಗುಣಗುಟ್ತಾ ಇರಲಿಲ್ಲ, ಯಾರ ಬಳಿ ಕಂಪ್ಲೇಂಟ್ ಹೇಳ್ತಾ ಇರಲಿಲ್ಲ. ಆದರೆ ಪ್ರಾರ್ಥನೆ ಮಾಡ್ತಾ 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 ಈ ಪ್ರಾರ್ಥನೆ ಎನ್ನೋದು ಮಳೆಯ ಹಾಗೆ, ಮಂಜಿನ ಹಾಗೆ ಅವರ ಹೃದಯದಲ್ಲಿ ಬಿದ್ದು ಆ ಕಠಿಣವಾದಂಥ ಹೃದಯಗಳು ಕರಗಲು ಪ್ರಾರಂಭಿಸ್ತು. ಆಮೇನ್, ಹಾಲೆಲೂಯಾ. ಅವರಿಗೆ ಹೆಂಡತಿಯ ಮೇಲೆ ಗೌರವ, ಪ್ರೀತಿ ಹೆಚ್ಚಾಯಿತು. ಆಮೇನ್. ಅಷ್ಟು ಮಾತ್ರ ಅಲ್ಲ, ಅವಳಲ್ಲಿ ಕಂಡ ಬದಲಾವಣೆಯನ್ನು ನೋಡಿದವರು ಸಭೆಗೂ ಬರಲಿಕ್ಕೆ ಪ್ರಾರಂಭಿಸಿದ್ರು. ಇವತ್ತು
ಸಂತೋಷವಾಗಿ ಅವರು ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಒಟ್ಟಿಗೆ ಇದ್ದು ಅವರು ದೇವರ ರಾಜ್ಯಕ್ಕಾಗಿ ಶಕ್ತವಾಗಿ ಉಪಯೋಗಿಸಲ್ಪಡ್ತಿದ್ದಾರೆ. ಅವರೇ ಹೆಚ್ಚಿನ ಅಂಶ ಫ್ಯಾಮಿಲಿ ಕೌನ್ಸಿಲಿಂಗ್ ಅನ್ನು ಮಾಡುವಂತಹ ಕಪಲ್ಸ್ ಆಗಿದ್ದಾರೆ. ಹೇಗೆ ಮಾಡಿದ್ರು ಅವರ ಕೌನ್ಸಿಲಿಂಗ್ ಒಳಗಡೆ ಒಂದು ಫುಲ್ ಒಂದು ಹೀಲಿಂಗನ್ನೇ ನೋಡ್ಬೋದು. ಸೊ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಪ್ರಾಬ್ಲಮ್ ಏನೇ ಇರಲಿ ಪರವಾಗಿಲ್ಲ, ಆದರೆ ಅದಕ್ಕಿರುವಂಥ ಒಂದೇ ಒಂದು ಪರಿಹಾರ ಅಂದರೆ ಅದಾಗಿದೆ ಪ್ರಾರ್ಥನೆ. ಸೊ ಪ್ರಾರ್ಥನೆ ಮಾಡುವಂತಹ ಒಂದು ಸಭೆ ಆಗಲಿ ಬಿದ್ದು ಹೋಗೋದಿಲ್ಲ. ಪ್ರಾರ್ಥನೆ ಮಾಡುವಂತಹ ಕುಟುಂಬ ಅದು ಒಡೆದು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾದರೆ ಪ್ರಿಯರೇ, ನಿಮ್ಮ ಕುಟುಂಬಕ್ಕಾಗಿ ನೀವು ಪ್ಲ್ಯಾನ್ ಮಾಡಿರಿ. ಬರುವ ಸಂಚಿಕೆಯಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ 4 ಏರಿಯಾಗಳ ಬಗ್ಗೆ ನಾನು ನಿಮ್ಮ ಹತ್ರ ಪ್ರೇಯರೊಂದಿಗೆ ಇರಬೇಕು. ಹಾಗೆ ಅನೇಕ ಸಾಕ್ಷಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಯಾರಿಗಾದ್ರೂ ನನ್ನ ಮನೆಯನ್ನು ಬಿಟ್ಟು ಹೋದರೆ ಸಾಕು, ನನಗೆ ಈ ಮನೆ ಬೇಡ ಅಂದಿದ್ರೆ ದಯವಿಟ್ಟು ಆ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ರಿ. ನೀವು ಸುಮ್ಮನಿರ್ರಿ. ದೇವರು ಯುದ್ಧ ಮಾಡ್ತಾನೆ. ಯುದ್ಧ ಯೆಹೋವನದಾಗಿದೆ. ಆದುದರಿಂದ ಧೈರ್ಯ ಮಾಡಿ ದೇವರ ಸನ್ನಿಧಿಯಲ್ಲಿರ್ರಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಈ ಕಾರ್ಯಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಅನುಗ್ರಹಿಸಲಿ. ಅಲ್ಲಿವರೆಗೂ ಒಂದೊಂದು ಕುಟುಂಬ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಎಂದು ಹಾರೈಸ್ತಾ ಯೇಸುವಿನ ನಾಮದಲ್ಲಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಬರುವ ಸಂಚಿಕೆಯಲ್ಲಿ ನಾವು ನೋಡುವ ತನಕ ಈ ಎಲ್ಲ ಸಂಚಿಕೆನ ಎಲ್ಲರಿಗೂ ನೀವು ಕಳಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಆಮೆನ್.